ನಿನ್ನೆ ಪಂದ್ಯದ ವಿಶೇಷತೆ ಏನು ಗೊತ್ತಾ? ಎರಡು ತಂಡದಲ್ಲಿ 5 ಜನ ಬೌಲರ್ಸ್ ಅಂದ್ರೆ 10 ಜನ ಬೌಲಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ವಿಕೆಟ್ ತಗೊಂಡಿರೋದು. ನನ್ನ ಪ್ರಕಾರ ಯಾವುದೇ ಒಂದು T20 ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ ಎರಡೂ ಸೈಡಲ್ಲಿ ಮಾಡಿದಂಥ ಎಲ್ಲ ಬೌಲರ್ಗಳು ಮಿನಿಮಮ್ 1 ವಿಕೆಟ್ ತಗೊಂಡಿರೋದು ಬಹಳ ರೇರ್ ಅಂತ ಅನಿಸ್ತಾ ಇದೆ. T20 ಇತಿಹಾಸದಲ್ಲಿ ಆ ಒಂದು ದಾಖಲೆ ಕೂಡ ಆಗಿದೆ. ನೋಡಿ, ಇದೇ ಪಂಜಾಬ್ ಕಿಂಗ್ಸು ಲಾಸ್ಟ್ ಸೀಸನ್ ಟಾಟಾ IPL ಇತಿಹಾಸದಲ್ಲಿ ಹೈಯೆಸ್ಟ್ ಎವರ್ ಚೇಸ್ ನ ಮಾಡ್ತಾರೆ. ನಿನ್ನೆ ಟಾಟಾ IPL ಇತಿಹಾಸದಲ್ಲಿ ಲೋಯೆಸ್ಟ್ ಟೋಟಲ್ ನ ಕೂಡ ಡಿಫೆಂಡ್ ಮಾಡ್ತಾರೆ. ಪಂಜಾಬ್ ಕಿಂಗ್ಸ್ ಬಗ್ಗೆ ನೀವು ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ. 12ನೇ ತಾರೀಕು ಏಪ್ರಿಲ್ SRH ವಿರುದ್ಧ 240+ ಹೊಡಿತಾರೆ. ಇದೇ ಬ್ಯಾಟಿಂಗ್ ಲೈನ್ ಅಪ್. ಹಾಗಾಗಿ ಇವ್ರ ಬ್ಯಾಟಿಂಗ್ ವೀಕಾ ಅಂದ್ರೆ ಖಂಡಿತ ಇಲ್ಲ. 243 ಹೊಡೆದಿದ್ದಾರೆ ನೋಡಿ ಅಂತ ಹೇಳ್ತೀನಿ. ಆಮೇಲೆ ಇದೇ ಬೌಲಿಂಗ್ ಲೈನ್ ಅಪ್ SRH ವಿರುದ್ಧ ಆ ಟೋಟಲ್ ನ ಡಿಫೆಂಡ್ ಮಾಡಕ್ಕಾಗಲ್ಲ. 240+ ನ ಹೊಡೆಸ್ಕೋತಾರೆ. ಬಟ್ ಸೇಮ್ ಬೌಲಿಂಗ್ ಅಟ್ಯಾಕ್ 111 ನ ಡಿಫೆಂಡ್ ಮಾಡ್ತಾರೆ. 95 ಕಾಲ್ಔಟ್ ಮಾಡಿ 16 ರನ್ಸ್ ವಿಕ್ಟ್ರಿನ ತಂದು ಕೊಡ್ತಾರೆ. ಹಾಗಾಗಿ ಇವ್ರು ಬೌಲಿಂಗ್ ವೀಕಾ ಅಂದ್ರೆ ಇಲ್ಲ ಸ್ವಾಮಿ, 95 ಅಪೋನೆಂಟ್ಸ್ ನ ಆಲ್ಔಟ್ ಮಾಡಿದ್ದಾರೆ. ಇದಕ್ಕೇನ್ ಹೇಳ್ತೀರಾ ನೀವು?